ಗಂಗೇನಹಳ್ಳಿ ಭೂಮಿ ಕದನ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹಚ್ಚುತ್ತಾ ಇದೆ. ಕೇಂದ್ರ ಸಚಿವ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಹ ವಾತಾವರಣ ನಿನ್ನೆಯಿಂದ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ 20 ಕೋಟಿ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಮಹಾಸಮರಕ್ಕೆ ನಾಂದಿ ಹಾಡಿದ್ದಾರೆ ಕುಮಾರಸ್ವಾಮಿ. ಹಂದಿಯ ಕಥೆ ಹೇಳಿ ಎಡಿಜಿಪಿ ಚಂದ್ರಶೇಖರ್ ಕೌಂಟರ್ ಕೊಟ್ಟಿದ್ರು. ಅಂದ್ರೆ ನಿನ್ನೆ ರಾತ್ರಿ ಎಡಿಜಿಪಿ ಚಂದ್ರಶೇಖರ್ ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟ್ ನ ನಂತರ ಒಂದು ಮಾಧ್ಯಮ ಪ್ರಕಟಣೆಯನ್ನ ತಮ್ಮ ಕೊಲೀಗ್ಸ್ಗಳಿಗೆ ಹೊರಡಿಸ್ತಾರೆ. ಯಾವುದಕ್ಕೂ ಎದೆಗುಂದಬೇಡಿ ಅಂತ ಹೇಳ್ತಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ವಾಕ್ಯವನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇನು ಅಂತಂದ್ರೆ, ಹಂದಿಗಳ ಜೊತೆ ಹಂದಿಗಳ ತರ ನಾವು ಗುದ್ದಾಡೋದು ಬೇಡ, ಹಂದಿಗೂ ಅದೇ ಬೇಕಾಗುತ್ತೆ. ಹಂದಿ ಆಲ್ರೆಡಿ ತನ್ನ ಮೈಯಲ್ಲೆಲ್ಲ ಕೆಸರು ಮಾಡ್ಕೊಂಡಿರುತ್ತೆ. ಬೇರೆಯವರು ಹಂದಿ ಜೊತೆ ಗುದ್ದಾಡಕ್ ಹೋದ್ರೆ ಅವರ ಅಂಗಿ, ಅವರ ಬಟ್ಟೆ ಕೂಡ ಕೆಸರಾಗಿ ಹೋಗುತ್ತೆ. ಸೊ ಹಾಗಾಗಿ ಆ ಕೆಲಸ ನಾವು ಮಾಡೋದು ಬೇಡ ಅಂತ ಹೇಳಿ ಜಾರ್ಜ್ ಬರ್ನಾರ್ಡ್ ಶಾ ಏನೋ ವಾಕ್ಯವನ್ನ, ಆ ಪ್ರೊವರ್ಬ್ ಅನ್ನ ಹೇಳಿದ್ದಾರೆ. ಅದನ್ನ ಇಲ್ಲಿ ಎಡಿಜಿಪಿ ಅವರು ತಮ್ಮ ಲೆಟರ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ಕುಮಾರಸ್ವಾಮಿ ಅವರಿಗಂತೂ ಇವತ್ತು ಸಿಕ್ಕಾಪಟ್ಟೆ ಕೆರಳಿಸ್ಬಿಟ್ಟಿದೆ. ಅಮಿತ್ ಶಾ ಅವರಿಗೂ ಕೂಡ ಹೋಗಿ ತಲುಪಿದೆ ಕುಮಾರಚಂದ್ರರ ಕದನ. ಅಮಿತ್ ಶಾ ಅವರು ಕೂಡ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಸ್ಪೆಷಲಿ ಕುಮಾರಸ್ವಾಮಿ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅದರ ರಿಪೋರ್ಟ್ ಕೊಡಿ ಅಂತ ಹೇಳಿ ತರಿಸ್ಕೊಂಡಿದ್ದಾರಂತೆ. ಕುಮಾರಸ್ವಾಮಿ ಅವರ ಪಾತ್ರ ಏನು, SIT ವಿಚಾರಣೆಗೆ ಹಾಜರಾದ ನಂತರ ಕುಮಾರಸ್ವಾಮಿ ಏನೆಲ್ಲ ಸ್ಟೇಟ್ಮೆಂಟ್ ಹೇಳಿದ್ರು, ಅದಕ್ಕೆ ಚಂದ್ರಶೇಖರ್ ಅವರ ಕೌಂಟರ್ ಪತ್ರ ಏನಿತ್ತು, ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿತ್ತು, ಇದೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಒಂದು ರಿಪೋರ್ಟ್ ರಾಜ್ಯದಿಂದ ತರಿಸ್ಕೊಂಡಿದ್ದಾರೆ. ಈ ಹಿಂದೆ ಈ ಗಂಗೇನಹಳ್ಳಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಜೆಪಿ ನಾಯಕರು ಆಲ್ರೆಡಿ ಒಂದು ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ರು. ಅದಾದ ನಂತರ ಆಗಿರುವಂತಹ ನಿನ್ನೆಯ ಬೆಳವಣಿಗೆಗಳ ಕುರಿತಂತೆಯೂ ಕೂಡ ರಿಪೋರ್ಟ್ ಅನ್ನ ಅಮಿತ್ ಶಾ ತರಿಸ್ಕೊಂಡಿದ್ದಾರಂತೆ. ಈ ಮಹಾಯುದ್ಧಕ್ಕೆ ಸ್ಕೆಚ್ ಹಾಕಿದ್ದು ಕೆಪಿಸಿಸಿ ಕಚೇರಿಯಲ್ಲ ಅನ್ನುವಂತಹ ಪ್ರಶ್ನೆ, ಅನುಮಾನ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಿಂದ ಸೃಷ್ಟಿಯಾಗ್ತಾ ಇದೆ. ಆದ್ರೆ ಈ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ, ನಿನ್ನೆ ಕುಮಾರಸ್ವಾಮಿ ಅವರು ಸುಮಾರು 2 ಗಂಟೆಯ ಕಾಲ ಸುದೀರ್ಘ ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ, ಸ್ಪೆಷಲಿ SIT ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಬೇರೆ ಬೇರೆ ಬಾಂಬ್ ಸಿಡಿಸ್ತಾರೆ. 20 ಕೋಟಿ ಹಗರಣದ ಆರೋಪವನ್ನ ಚಂದ್ರಶೇಖರ್ ಅವರ ಮೇಲೆ ಹೊರಿಸ್ತಾರೆ. ಇದೆಲ್ಲದಕ್ಕೂ ಉತ್ತರ ಕೊಡುವಂತಹ ಕೆಲಸ ಮಾರ್ಮಿಕವಾಗಿ ಒಂದು ಲೆಟರ್ ಬರೆಯುವ ಮೂಲಕ ಎಡಿಜಿಪಿ ಅವರು ನಿನ್ನೆ ಸಂಜೆ ಮಾಡ್ತಾರೆ. ಹಾಗಾದ್ರೆ ಇದೆಲ್ಲದಕ್ಕೂ ಕಾರಣೀಕರ್ತರಾಗಿರುವಂತಹ ಕುಮಾರಸ್ವಾಮಿ ಅವರು ನಿನ್ನೆ ತಮ್ಮ ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ಹೇಳಿದ್ರು, ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ನೋಡ್ಕೊಂಬರೋಣ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡಿದಿರಲ್ಲ ಟಾಪ್ ಪೋಸ್ಟ್ ಅಲ್ಲಿ, ಅಂತ ಉನ್ನತ ಹುದ್ದೆ ಕೊಟ್ಟು ಎಷ್ಟು ದಿನ ಈ ರಾಜ್ಯದಲ್ಲಿ ನ್ಯಾಯ ಕೊಡ್ತೀರಿ ಜನಕ್ಕೆ? ಸೀರೀಸ್ ಆಫ್ ಅಫೆಂಡರ್, ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾನೆ 20 ಕೋಟಿ ಡಿಮ್ಯಾಂಡ್ ಮಾಡದ ಅಂತ ಹೇಳಿ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಹೋಮ್ ಸೆಕ್ರೆಟರಿಗೆ? ಏನು ಆದೇಶ ಮಾಡಿದಿರಿ? ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿವರೆಗೆ ಏನು ಮಾಡಿದಿರಿ? ಅವನ್ಯಾರೋ ಇನ್ನೊಬ್ಬ ಶ್ರೀಧರನ ಕೊಟ್ಟಾನೆ ಬೇರೆ. ನಿಮ್ಮ ಸರ್ಕಾರಿ ಅಧಿಕಾರಿನ ಅವ್ರ ಕೈ ಕೆಳಗೆ ಕೆಲಸ ಮಾಡಿದವನು 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವನಲ್ಲ ಕೋರ್ಟಲ್ಲಿ. ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ರಜದ ಮೇಲೆ ಕಳಿಸಿದ್ರೋ ಇಲ್ಲ ಸಸ್ಪೆಂಡ್ ಮಾಡಿದಿರೋ ಅವನ್ನ? ಇಂಥ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ ಅವ್ರ ಕಚೇರಿಗೆ? ನೀವು ಸಂವಿಧಾನ ರಚನೆ ಮಾಡಾರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.